ಆನೆಸ್ಟ್ಲಿ ಟಾಕ್ಸಿಕ್ ಆ್ಯಂಡ್ ಕೆಟ್ ಸಿನಿಮಾ ಅಲ್ಲ. ದ ಓನ್ಲಿ ಪ್ರಾಬ್ಲಮ್ ವಾಸ್ ಸ್ಟೋರಿ ಅನ್ಕೊಂಡ್ರಂಗೆ ಲ್ಯಾಂಡ್ ಆಗಲಿಲ್ಲ ಅಷ್ಟೇ. ನೀವೇನಾದರೂ ಟಾಕ್ಸಿಕ್ ಸಿನಿಮಾನ ಒಂದು ಟೈಟ್ಲಿ ರಿಟರ್ನ್ ಸ್ಟೋರಿ ವಿತ್ ಪರ್ಫೆಕ್ಟ್ ಪೇಸಿಂಗು, ಪವರ್ಫುಲ್ ಎಮೋಷ್ನಲ್ ಕ್ಯಾರೆಕ್ಟರ್ಸ್ನ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡು ನೋಡಿದ್ರೆ ನಿಮಗೆ ಸ್ವಲ್ಪ ಟಾಕ್ಸಿಕ್ ಎಕ್ಸ್ಪೀರಿಯನ್ಸೇ ಆಗ್ಬೋದು. ಬಟ್ ಸ್ಟಿಲ್ ಆಡಿಯನ್ಸ್ ಪೇಷನ್ಸ್ ಟೆಸ್ಟ್ ಮಾಡ್ತು ಗುರು. ಈ ವಿಡಿಯೋದಲ್ಲಿ ಟಾಕ್ಸಿಕ್ ಸಿನಿಮಾದ ಸ್ಪಾಯ್ಲರ್ ಇರುತ್ತೆ, ವಾಚ್ ಅಟ್ ಯುವರ್ ಓನ್ ರಿಸ್ಕ್. ಇನ್ನು ಫಿಲಮು ತುಂಬಾ ಸ್ಟೈಲಿಶ್ ಮತ್ತು ಮಿಸ್ಟೀರಿಯಸ್ ಸೆಟಪ್ಪಲ್ಲೇ ಸ್ಟಾರ್ಟ್ ಆಗುತ್ತೆ. ವಿಜುವಲ್ಸ್, ಪ್ರೊಡಕ್ಷನ್ ಕ್ವಾಲಿಟಿ ಮತ್ತು ಆ್ಯಕ್ಷನ್ ಸೀಕ್ವೆನ್ಸಸ್ಸು ಒಂದು ದೊಡ್ಡ ಸ್ಕೇಲಲ್ಲೇ ಕಾಣುತ್ತೆ. ಬಟ್ ಸ್ಟೈಲ್ ಒಂದೇ ಇದ್ರೆ ಸಾಕಾಗತ್ತಾ? ಒಂದು ಪಾಯಿಂಟಲ್ಲಿ ಸ್ಕ್ರೀನ್ ಪ್ಲೇ ಎಲ್ಲಿಗೆ ಹೋಗ್ತಿದೆ ಅನ್ನೋ ಕನ್ಫ್ಯೂಷನ್ ಶುರು ಆಗುತ್ತೆ. ಜೊತೆಗೆ ಒಂದು ಕ್ಯಾರೆಕ್ಟರ್ಸ್ ಇಂಟ್ರೊಡ್ಯೂಸ್ ಆಗಬೇಕಾದ್ರೆ ಅದರ ಒಂದು ಇಂಪಾರ್ಟೆನ್ಸ್ ತಿಳ್ಕೊಳ್ಳೋಕ್ಕೂ ಮುಂಚೆನೇ ಮತ್ತಷ್ಟು ಕ್ಯಾರೆಕ್ಟರ್ಸ್ ಇಂಟ್ರೊಡ್ಯೂಸ್ ಆಗುತ್ತೆ. ಇನ್ನು ಸ್ಟೋರಿಗಿರೋ ಡೆಪ್ತು ಸಾಕಾಗಿರಲಿಲ್ಲ. ಎಲ್ಲೋ ಒಂದು ಕಡೆ ರೈಟಿಂಗು ವೀಕ್ ಅನ್ನೋ ಫೀಲ್ ಕೊಡುತ್ತೆ. ಇನ್ನು ಡೈಲಾಗ್ ರೈಟಿಂಗ್ಸ್ ಅಂತ ಬಂದಾಗ ಖಂಡಿತವಾಗ್ಲೂ KGF ಸ್ಟೈಲ್ ಟ್ರೀಟ್ಮೆಂಟೇ ಸಿಗುತ್ತೆ. ಇನ್ನು ಸಿನಿಮಾದ ಆಕ್ಷನ್ ಸೀಕ್ವೆನ್ಸ್ ಅಂತ ಬಂದಾಗ ಖಂಡಿತವಾಗ್ಲೂ ಒಂದು ಬಿಗ್ ಸ್ಕ್ರೀನಲ್ಲಿ ಎಕ್ಸ್ಪೀರಿಯನ್ಸ್ ಮಾಡಿದಾಗ ಪೈಸಾ ವಸೂಲ್ ಅನ್ನೋ ಫೀಲೇ ಕೊಡುತ್ತೆ. ಇನ್ನು ಸಿನಿಮಾದಲ್ಲಿ ಯಶ್ ಅವರ ಸ್ಕ್ರೀನ್ ಪ್ರೆಸೆನ್ಸ್ ಒಂದು ಬಿಗ್ಗೆಸ್ಟ್ ಸ್ಟ್ರೆಂತ್ ಅಂತ ಹೇಳ್ತೀನಿ. ಬಟ್ ಸ್ಟೈಲು ಮತ್ತು ಪರ್ಫಾರ್ಮೆನ್ಸ್ ಒಂದೇ ಸಿನಿಮಾನ ಕಾಪಾಡೋಕ್ಕಾಗಲ್ಲ. ಕೆಲವು ಸೀನ್ಸಲ್ಲಿ ಕ್ಯಾರೆಕ್ಟರ್ ಎಮೋಷನ್ಸ್ ಇನ್ನೂ ಸ್ಟ್ರಾಂಗ್ ಆಗಿರ್ಬೋದಾಗಿತ್ತು. ಅಟ್ ಸಮ್ ಪಾಯಿಂಟ್ ಕೆಲವೊಂದು ಎಮೋಷನಲ್ ಸೀನ್ಸಲ್ಲಿ ಎಮೋಷನಲ್ ಟಾರ್ಚರ್ ಅನ್ನೋ ಫೀಲೇ ಸಿಗುತ್ತೆ. ಟೆಕ್ನಿಕಲಿ ಟಾಕ್ಸಿಕ್ ಲುಕ್ಸ್ ಮಾಸಿವ್ ಆ್ಯಂಡ್ ರಿಚ್. ಪ್ರತಿಯೊಂದು ಫ್ರೇಮ್ಸು ಕೂಡ ಒಂದು ರಿಚ್ ಆಗೇ ಕಾಣುತ್ತೆ. ಏನಕ್ಕೆ ಅಂತಂದರೆ ಮನಿ ಸ್ಪೆಂಟ್ ವೆಲ್ ಅಂತಲೇ ಹೇಳ್ತೀನಿ. ತುಂಬ ಚೆನ್ನಾಗೇ ಖರ್ಚು ಮಾಡಿದ್ದಾರೆ. ಇನ್ನು ಸಿನಿಮಾಟೋಗ್ರಫಿ, ಸೆಟ್ ಡಿಸೈನು, ಕಾಸ್ಟ್ಯೂಮ್ ಡಿಸೈನ್ ಎಲ್ಲ ನೋಡಿದಾಗ ಖಂಡಿತವಾಗ್ಲೂ ನೀವು ಒಂದು ಯುನೀಕ್ ವರ್ಲ್ಡ್ನ ಎಕ್ಸ್ಪೀರಿಯನ್ಸ್ ಮಾಡ್ತೀರಾ. ಆ್ಯಂಡ್ ಸಿನಿಮಾದ ಪ್ಲಾಟ್ ಟ್ವಿಸ್ಟ್ ನೋಡಿದಾಗ ನನಗೆ ಪರ್ಟಿಕ್ಯುಲರ್ ಆಗಿ ಒಂದು ಫಿಲಮ್ ನೆನಪಾಯಿತು, ಅದೇ ಫೈಟ್ ಕ್ಲಬ್. ಏನಕ್ಕೆ ನನ್ನ ಸಿನಿಮಾ ನೋಡೇ ತಿಳ್ಕೊತೀರಾ. ಆ್ಯಕ್ಚುಲಿ ಸಿನಿಮಾದ ಬಿಗ್ಗೆಸ್ಟ್ ಇಶ್ಯೂ ಪೇಸಿಂಗ್. ಕೆಲವೊಂದು ಸೀನ್ಸು ಜೆನ್ಯೂನ್ಲಿ ಇಂಟ್ರೆಸ್ಟಿಂಗ್ ಆಗಿದೆ, ಬಟ್ ಕೆಲವೊಂದು ಕಡೆ ಡ್ರ್ಯಾಗ್ಡ್ ಅನ್ನೋ ಫೀಲ್ ಕೊಡುತ್ತೆ ಬಿಕಾಸ್ ಆಫ್ 3 hours 14 minutes ಆಫ್ ರನ್ ಟೈಮ್. ಸಿನಿಮಾದ ಬ್ಯಾಕ್ ಸ್ಟೋರಿನ ಇನ್ನೂ ಸ್ಟ್ರಾಂಗ್ ಆಗಿ ಆರ್ಗನೈಸ್ ಮಾಡಿ ಕನ್ಸ್ಟ್ರಕ್ಟ್ ಮಾಡ್ಬೋದಾಗಿತ್ತು ಅಂತ ನನಗನ್ನಿಸ್ತು. ಇನ್ನು ಬ್ಯಾಕ್ಗ್ರೌಂಡ್ ಸ್ಕೋರ್, ಮ್ಯೂಸಿಕ್ ಅಂತ ಬಂದರೆ ಖಂಡಿತವಾಗ್ಲೂ ಇನ್ನೂ ಬೆಟರ್ ಆಗಿರ್ಬೋದಾಗಿತ್ತು. ಇನ್ನೂ ಒಳ್ಳೆ ಟ್ರೀಟ್ಮೆಂಟ್ ಕೊಟ್ಟಿದ್ದಿದ್ರೆ ಎಲಿವೇಷನ್ಸ್ಗೆ ತುಂಬಾ ಹೆಲ್ಪ್ ಆಗ್ತಿತ್ತು. ಆನೆಸ್ಟ್ಲಿ ಡಿಸಪಾಯಿಂಟಿಂಗ್ ಅನ್ನೋ ಫೀಲೇ ಕೊಡುತ್ತೆ. ಸಮ್ಟೈಮ್ಸ್ ದ ಫಿಲಮ್ ಲುಕ್ಸ್ ಬೆಟರ್ ದೆನ್ ಇಟ್ ಫೀಲ್ಸ್. ಅಂದರೆ ಫ್ರೇಮ್ಸ್ ಎಲ್ಲ ಸೂಪರ್ ಆಗಿದೆ, ಬಟ್ ಫಿಲಮ್ ಕೊನೆವರೆಗೂ ಇಂಪ್ಯಾಕ್ಟ್ ಉಳಿಸ್ಕೊಳ್ಳಲ್ಲ. ಇನ್ ಟಾಕ್ಸಿಕ್ ವರ್ತ್ ವಾಚಿಂಗ್ ಅಂತ ಕೇಳಿದ್ರೆ ಖಂಡಿತವಾಗ್ಲೂ ಯಶ್ ಅವರ ಸ್ಕ್ರೀನ್ ಪ್ರೆಸೆನ್ಸು, ವಿಜುವಲ್ಸು, ಆ್ಯಕ್ಷನ್ ಸೀಕ್ವೆನ್ಸಸ್ಸು ಬಿಗ್ ಸ್ಕ್ರೀನಲ್ಲಿ ಎಕ್ಸ್ಪೀರಿಯನ್ಸ್ ಪಡೆಯೋದಕ್ಕೆ ಗಿವ್ ಇಟ್ ಅ ವಾಚ್ ಅಂತ ಹೇಳ್ತಾ ಮತ್ತೆ ಸಿಗೋಣ. ನಗ್ನಗ್ತಾ ಇರಿ.